ಮಾಡಿದಾಗಲೇ ಮಾತ್ರ ಪರಿಹಾರ ಸಿಗುತ್ತದೆ. ಅಲ್ಲಿಯವರೆಗೂ ಬೇಲೂರು ಕ್ಷೇತ್ರದ ಜನರಿಗೆ ಮುಕ್ತಿ ಇಲ್ಲ. ಈ ಬಗ್ಗೆ ತಮ್ಮ ಹಕ್ಕುಗಳನ್ನು ಕೇಳುವುದಕ್ಕೆ ಎಲ್ಲರೂ ಎದ್ದು ಹೊರಗೆ ಬಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತದೆ. ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳಲು ಹೊರಗೆ ಬನ್ನಿ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಹೇಮಾವತಿ ಜಲಾಶಯದ ಆಸನ, ಆಲೂರು, ಸಕಲೇಶಪುರ, ಅರಕಲಗೂಡು ಮುಳುಗಡೆಯಾಗಿದೆ. ಯಗಚೇಲಿ ಮತ್ತು ವಾಟವಳಿಯ ಬೇಲೂರು ತಾಲೂಕಿನಲ್ಲಿ ಮುಳುಗಡೆಯಾಗಿ ಜನಜೀವನದ ವ್ಯವಸ್ಥೆ ನೋಡಿದರೆ ಬೇಲೂರು ತಾಲೂಕು ಸುಧಾರಣೆ ಆದಂತೆ ಕಾಣುತ್ತಿಲ್ಲ. ಕುಟುಂಬಗಳಿಗೆ ಇಷ್ಟೊಂದು ಅನಾನುಕೂಲ ಏಕೆ? 383 ಹಳ್ಳಿಗೆ 193 ಗ್ರಾಮಗಳಲ್ಲಿ ತಲಾಂತರದಿಂದ ಗ್ರಾಮಸ್ಥರು ಬಳಸಿಕೊಂಡು ಬಂದ ಭೂಮಿಯನ್ನು ಮುಳುಗಡೆ ಎಂದು ಮೀಸಲು ಮಾಡಿದ್ದಾರೆ. ಇದರ ಪರಿಣಾಮ ಗ್ರಾಮಗಳಲ್ಲಿ ನಿರಂತರ ವ್ಯವಸ್ಥೆಯಾದ ಗೋಮಾಳದಲ್ಲಿ ದನ ಕರು ಇತರೆ ಚಟುವಟಿಕೆಗಳೆಲ್ಲ ಸಮಸ್ಯೆ ಆಗಿದೆ. ಅನೇಕ ಗ್ರಾಮಗಳಲ್ಲಿ ಗೋಮಾಳದಲ್ಲಿ ಗ್ರಾಮಗಳ ಬೆಳವಣಿಗೆಯಾಗಿದೆ. ಈ ಭಾಗದಲ್ಲಿ ಏನು ಇದೆ ಎಂಬುದನ್ನು ನೋಡದೆ ಮೀಸಲು ಮಾಡಿದ ಪರಿಣಾಮ ಇಂದು ವ್ಯವಸ್ಥಿತವಾದ ಗ್ರಾಮಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇರುವುದಿಲ್ಲ. ಮುಳುಗಡೆಯಾದಂತಹ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಮನೆಗಳು ಕಟ್ಟಿಕೊಂಡಿದ್ದು ಮಂಜೂರಾತಿ ಮಾಡದೆ ಇರುವ 4,000ಕ್ಕಿಂತ ಹೆಚ್ಚು ಅರ್ಜಿಗಳಿವೆ. ಯಾವ ಹಕ್ಕು ಇಲ್ಲದೆ ವಾಸ ಮಾಡುವ ವಾತಾವರಣ ಆ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ. ಮೂಲಭೂತ ಸೌಕರ್ಯ ಇಲ್ಲದೆ ಅಲ್ಲಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಎಂದರು. ಎಲ್ಲ ಸಮಸ್ಯೆಯಿಂದ ಮುಕ್ತಿ ಸಿಗಬೇಕಾದರೆ ಸರ್ಕಾರವು ಡಿನೋಟಿಫಿಕೇಶನ್ ಮಾಡಬೇಕು ಎಂದು ಆಗ್ರಹಿಸಿದರು. ಯಾವ ಭೂಮಿಯನ್ನು ಮಾಜಿ ಸೈನಿಕರು HRP, YRP ವಾಟೆಯೊಳಗೆ ಇರಲಿ ಎಂದು ಮಾಡಿದ್ದರೋ ಎಲ್ಲ ಸಮರ್ಪಕವಾಗಿ ಬಳಕೆ ಆಗಿಲ್ಲ. 383 ಹಳ್ಳಿಗಳನ್ನು ಹೊಂದಿರುವ ಬೇಲೂರು ತಾಲೂಕು 193 ಹಳ್ಳಿಗಳಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಭೂಮಿಯನ್ನು ಮೀಸಲಾಗಿ ಉಳಿಸಿಕೊಂಡಿತ್ತು. ಇದು ಗ್ರಾಮಗಳ ಬೆಳವಣಿಗೆಗೆ ಮಾರಕವಾಗಿದೆ. 4,262 ಅರ್ಜಿಗಳು ಮುಳುಗಡೆ ಸಂತ್ರಸ್ತರಿಗೆ ಪರ್ಯಾಯ ಭೂಮಿ ಒದಗಿಸುವ ಸಲುವಾಗಿ ಸಲ್ಲಿಕೆಯಾಗಿವೆ. ಪ್ರತಿ ಗ್ರಾಮಗಳಲ್ಲಿ ಜಾಗವನ್ನು ಸಂತ್ರಸ್ತರಿಗೆ ಮೀಸಲಾಗಿ ಇಡಲಾಗಿದೆ. ಆದರೆ ಯಾವುದೇ ಜಾಗ ಖಾಲಿಯಾಗಿ ಉಳಿದಿಲ್ಲ. ಈಗಾಗಲೇ ಅಲ್ಲಲ್ಲಿ ನಿರ್ಗತಿಕರು ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ಸರ್ಕಾರಿ ಲೆಕ್ಕದ ಪ್ರಕಾರ ಮೀಸಲಾಗಿರುವ ಜಾಗ ನೇರವಾಗಿ ಹೋಗಿ ಸ್ಥಳ ಪರಿಶೀಲನೆ ನಡೆಸಿದರೆ ಜಾಗವೇ ಕಾಣುವುದಿಲ್ಲ. ಇದಕ್ಕೆಲ್ಲ ಸರ್ಕಾರ ಪರಿಹಾರ ಮಾರ್ಗೋಪಾಯ ಕಂಡುಕೊಳ್ಳುವ ಅಗತ್ಯ ಇದೆ ಎಂದರು. ಪ್ರತಿ ಒಂದು ಕೋಗಿಲಮನೆ, ನಿಡಗೋಡು, ನಾಗೇನಹಳ್ಳಿ ವಿತ್ ಹೌಸ್ ಲಿಸ್ಟ್, ಇದಕ್ಕಿಂತ ಇನ್ನೇನು ಕೇಳಬೇಕು ಹೇಳು. ಪುಟ್ಟೆ ಕಲೆಕ್ಟ್ ಮಾಡಿಸಿದೀವಿ ನಾವು. ಸುಮ್ನೆ ಬಂದು ಹೇಳಿದ್ರೆ ಏನಂತೀರಿ ನೀವು? ಹೌದಲ್ವ? ಏನೇ ಸುಮ್ನೆ ಇಲ್ಲಿ ಕೊಚ್ಕೊಳಕ್ ಬಂದವನೇ, ಶೋ ಮಾಡಕ್ ಬಂದವನೇ ಅಂತೀರಿ. ನಾವು ಇದನ್ನ ಮಾಡಕ್ ಎಷ್ಟು ದಿವಸ ಟೈಮ್ ತಗೊಂಡಿದ್ದೀನಿ ಗೊತ್ತಾ? ಅಟ್ಲೀಸ್ಟ್ ಎಲ್ಲ ಒಂದ್ ಕಡೆ ಪರಿಹಾರ ಹುಡುಕಂತ ಕೆಲಸ ಮಾಡಬೇಕು. ಸರ್ಕಾರ ಎಷ್ಟು ಮಾಡಿದ್ರೆ ಮುಂದಕ್ಕೆ ಕಳಿಸಿ ಕ್ರಮ ತಗೊಂಡ್ರೆ ಏನ್ ಮಾಡ್ಬೇಕು? ನಿಮ್ಮಿಂದ ಸಲಹೆ ತಗೊಂಡು ಮುಂದಿನ ರೂಢಿಸ್. ಸರಿನಾ? ಹಾ ಹೇಳಿ. ಅಡ್ಡಳ್ಳಿ ಹೌದು ಕೊಡ್ಸಾಯ್ತು. ಹೇಳ್ಬಿಡ್ತೀನಿ. ಮೊನ್ನೆ ಸಾಯಂಕಾಲನೇ ತಹಸೀಲ್ದಾರ್ ಕೈ ತಲ ನೆನ್ನೆ ನಂಗೆ ಫೋನ್ ಮಾಡಿದ್ರು ಹೋಗಿ ಅಂತ ಓದುತ್ತಾರೆ. ನಾ ಆತ್ಮಹತ್ಯೆ ಅಂತ ಏನಾದ್ರು ಮಾಡಿ ಸರ್ಕಾರದ ಬರೋದಂತ ಮಾಡಿ ಅದನ್ನೇ ಮಾಡಿದೆ. ತಹಸೀಲ್ದಾರ್ ಸ್ಪಾಟ್ ಅಲ್ಲಿ ನಾವು ಅಲ್ಲಿದ್ದು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.